ತೆರವು ಕಾರ್ಯ ನಗರಸಭೆಯ ಅಧಿಕಾರಿಗಳಿಂದ ನಡೆದಿದೆ. ಅಂಗಡಿ ಮಾಲೀಕರವರಿಗೆ ಬೇಕಾದ ಹಾಗೆ ಅಂಗಡಿಗಳು, ವಸ್ತು ಸೇರಿದಂತೆ ವಾಹನದ ಪಾರ್ಕಿಂಗ್ ಆಗಿ ಫುಟ್ಪಾತ್ ಆಕ್ರಮಿಸಿದ್ದು, ಇದರಿಂದ ಪಾದಚಾರಿಗಳಿಗೆ ತೀವ್ರ ತೊಂದರೆಯಾಗಿತ್ತು. ಈ ಬಗ್ಗೆ ಹಲವು ದೂರುಗಳ ಸಹ ಬಂದಿದ್ದು, ಗುರುವಾರ ನಗರಸಭೆಯ ಅಧಿಕಾರಿಗಳು ಅಕ್ರಮ ತೆರವು ಕಾರ್ಯ ನಡೆಸಿದ್ರು. ಯಾವುದೇ ಕಾರಣಕ್ಕೂ ಫುಟ್ಪಾತ್ ಆಕ್ರಮಿಸದಂತೆ ಅಂಗಡಿ ಮಾಲೀಕರಿಗೆ ಎಚ್ಚರಿಕೆ ನೀಡಿದರು. ನಮ್ದು ಬೆಳಿಗ್ಗೆ ಸಾಯಂಕಾಲ ಫೈನ್ ನಾವು ಲಾಕ್ಡೌನ್ ಮಾಡಿ ನೀವು ಮಾಡೋದ್ರಿಂದ ಬೇರೆಯವರಿಗೆ ಎಲ್ಲರೂ ಹೇಳ್ತಾ ಇದೀವಿ. ಎಲ್ಲರೂ ನೋಡಲ್ಲಿ ನೋ ಪಾರ್ಕಿಂಗ್ ಅಂತ ಇಷ್ಟೆಲ್ಲ ಪೊಲೀಸ್ ಇಟ್ಕೊಂಡು ನೀವು ಎಷ್ಟು ಧೈರ್ಯದಲ್ಲಿ ನಿಂತಿದ್ದೀರಲ್ಲ, ನೀವು ಇಷ್ಟು ಅನೌನ್ಸ್ ಮಾಡ್ತಾ ಇದ್ದೀನಿ ನಾನು. ನೋಡಿ, ನಾಳೆ ಎಷ್ಟೊಳಗೆ ಇದನ್ನ ತೆಗಿಲಿಲ್ಲ ಅಂದ್ರೆ ಎಲ್ಲರಿಗೂ ಜೇಬಿಂದ ತಗೊಂಡೋಗ್ತೀನಿ ನಾನು ಒಳಗಡೆ ಅಷ್ಟೇ. ಈ ಥರ ಎಲ್ಲ ಹೂವಿನ ವ್ಯಾಪಾರ ಮಾಡೋದಲ್ಲ, ನೀವು ಫುಟ್ಪಾತ್ ಮಾಡೋದಲ್ಲ, ಬೇರೆ ಚೇಂಜ್ ಮಾಡಿದ್ದೀನಿ ಎಲ್ಲ ತೆಗೆದಿರಬೇಕು. ಅಲ್ಲಿ ಏನಾದರೂ ನೀವು ಅಂಗಡಿ ಒಳಗಡೆ ಇಂದ ಮಾರಬೇಕಷ್ಟೇ, ನೀವು ಬಿಟ್ಟರೆ ಏನಿಲ್ಲ. ಎಲ್ಲ ಫ್ಲವರ್ ಸ್ಟಾರ್ ನೋಡಿ, ಮತ್ತೆಲ್ಲ ಹೇಳ್ತಾ ಇದ್ದೀನಿ, ಇವತ್ತು ಕೊನೆಯ ಎಚ್ಚರಿಕೆ ನಿಮಗೆ. ಫುಟ್ಪಾತ್ ಅಲ್ಲಿ ಇರೋ ಜಾಗಗಳನ್ನೆಲ್ಲ ನೀವು ಇದು ಮಾಡಿಕೊಂಡು ಜನಗಳಿಗೆ ತೊಂದರೆ ಕೊಡ್ತಾ ಇದ್ದೀರಾ. ಕೇರಳದಲ್ಲಿ ಎಲ್ಲ ಮುನ್ಸಿಪಾಲ್ಟಿ ಬಿಲ್ಡಿಂಗ್ ಇದೆ, ಎಲ್ಲ ಮುನ್ಸಿಪಾಲ್ಟಿ ಇದೆ, ಎಲ್ಲರಿಗೂ ಒಂದು ಪೆನಾಲ್ಟಿ ಆಗ್ತೀನಿ ನಾನು. ಎಲ್ಲ ಕ್ಯಾನ್ಸಲೇಷನ್ ಮಾಡಿ ಅವ್ರಿಗೆ ಮಾಡ್ತಿದ್ದೀನಿ, ಹೇಳಿ ಕೇಳಿ ನಾನು. ಟೂ ವೀಲರ್ಸ್ ಎಲ್ಲ ಯಾರು ಈ ಥರ ಟೂ ವೀಲರ್ಸ್ ಇಲ್ಲಿರೋದು ಜನ ಓಡಾಡೋ ಜಾಗ ಅಲ್ಲ ಇದು. ಜನ ಓಡಾಡೋ ಜಾಗ ಅಲ್ಲಪ್ಪ, ಅಲ್ಲೆಲ್ಲ ವಿದ್ಯಾವಂತರೇ ನೀವು ಬಂದಿರೋದು. ಸಿಗಿ ಬರ್ತಾರಲ್ಲ ಜನ, ಇಲ್ಲಿ ಎಷ್ಟ ಇದೆ